ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಾ ಇದೀಯಾ? ಶರತ್, ಹಿತ ಯಾಕೋ ಮಲಗ್ತಿರ್ಲಿಲ್ಲ, ಅದಕ್ಕೆ ಅವಳನ್ನ ಮಲಗಿಸ್ಕೊಂಡು ಇಲ್ಲೇ ಕೂತಿದ್ದೆ. ಅಂತೂ ಇವಾಗ ನಿದ್ದೆ ಹೋದ್ಲು ನೋಡಿ, ಅದಕ್ಕೆ ಟೇಪ್ ರೆಕಾರ್ಡರ್ ಆಫ್ ಮಾಡ್ತಾ ಇದ್ದೆ. ಇಲ್ಲ ಶರತ್, ಸುಳ್ಳು ಹೇಳ್ತಿದ್ದಾಳೆ ಇವಳು. ಮಗುನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಶರತ್. ಹಿತ ನನ್ನ ಜೊತೆ ಅಂತೂ ಮಾತಾಡಲ್ಲ, ಅಟ್ಲೀಸ್ಟ್ ನಿನ್ನ ಜೊತೆ ಜೆಲ್ ಆಗ್ತಾ ಇದ್ದಾರಲ್ಲ. ಥ್ಯಾಂಕ್ಸ್ ಫಾರ್ ದ ಎಫರ್ಟ್ಸ್ ಮಾಯಾ. ಶರತ್, ಹಿತ ಅಂದ್ರೆ ನನಗೆ ಪ್ರಾಣ. ಇಲ್ಲ ಶರತ್, ಮಾಯಾಗ್ ಬೇಕಾಗಿರೋದು ಹಿತ ಅಲ್ಲ, ನೀವು. ಈ ಒಂದು ವರ್ಷದಲ್ಲಿ ಏನೇನಾಗೋಯ್ತಲ್ಲ ಮಾಯಾ. ಅಂಬಿಕಾ ಇರಬೇಕಿತ್ತು. ನಾನು ಇಲ್ಲೇ ಇದ್ದೀನಿ ಶರತ್. ನಾನಿದ್ದೀನಲ್ಲ. ಅಂದ್ರೆ ಹಿತನ್ಗೆ ಅಮ್ಮನ ಥರ ಪ್ರೀತಿ ತೋರ್ಸಕ್ಕೆ ನಾನಿದ್ದೀನಲ್ಲ. ಥ್ಯಾಂಕ್ಸ್. ತಾಯಿ ಥರ ಪ್ರೀತಿ ತೋರಿಸೋದಕ್ಕೂ ತಾಯಿನೇ ಪ್ರೀತಿ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಅಂಬಿಕಾ, 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 ಕೇರ್ಫುಲ್, ನನ್ನ ಮಗಳು. ಯಾವಾಗ್ಲೂ ಮಗಳು ಮಗಳು ಅಂತಾನೆ ಹೇಳ್ತಿರ್ತೀರಾ. ಮಗಳೇ ಹುಡ್ತಾಳೆ ಅಂತ ಏನ್ ಗ್ಯಾರಂಟಿ? ಮಗನೂ ಹುಟ್ಟದಲ್ವಾ? ನೋ ಚಾನ್ಸ್ ಅಂತ ಆಸೆಗಳನ್ನೇ ಇಟ್ಕೋಬೇಡ. ನಾವು ಮಗಳೇ ಹುಟ್ಟೋದು. ನನ್ನ ಮಗಳಿಗೆ ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್ ಆಗ್ತೀನಿ. ಇದು ನಮ್ಮ ಮಗಳಿಗೆ, ಅವಳಿಗೆ ಹುಟ್ಟಿದ ತಕ್ಷಣ ತುಂಬ ಚಳಿ ಆಗುತ್ತಲ್ವಾ, ಅದಕ್ಕೆ ಸ್ವೆಟರ್. ಆಮೇಲೆ ಇದು ನಮ್ಮ ಮಗಳ ಮೊದಲನೇ ಬರ್ಡೇಗೆ ಬಟ್ಟೆಗಳು. ಚೆನ್ನಾಗಿದೆಲ್ಲ? ಮಗಳು ಹುಟ್ಟೋದಕ್ಕೂ ಮುಂಚೆನೆ ನನ್ನ ಮರ್ತಿದ್ದೀರಾ. ಇನ್ ಮಗಳು ಹುಟ್ಟಿದ್ಮೇಲಂತೂ ಹೇಗೆ ಬರಲಿ ಹೇಳು? ಇಷ್ಟ ಆಯ್ತಾ? ಇಷ್ಟ ಆಗಲೇಬೇಕು. ಯಾಕೆ ಹೇಳು? ಅಷ್ಟು ಕಷ್ಟಪಟ್ಟು ಹುಡುಕಿ ತೊಗೊಂಬಂದಿದ್ದೀನಿ. ನಾಳೆ ನಿನ್ನ ಸೀಮಂತಕ್ಕೆ ನೀನು ಇದನ್ನೇ ಉಟ್ಕೋಬೇಕು. ಹಾಗೆ ನಮ್ಮ 75ನೇ ಆ್ಯನಿವರ್ಸರಿಗೂ ನೀನು ಇದೇ ಸ್ಯಾರಿ ಉಟ್ಕೋಬೇಕು. 75ನೇ ಆನಿವರ್ಸರಿಗೂ ಇದೇ ಸೀರೆ ಉಟ್ಕೋಬೇಕಾ? ಚಾನ್ಸೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.